ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನೆಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಮನಸ್ಸಿಗೆ ನೋವು ಮಾಡಿ ನಿಮಗೆ ಚೀಟ್ ಮಾಡಿ ಹೋದಂಥ ವ್ಯಕ್ತಿ ವಾಪಸ್ ರಿಟರ್ನ್ ನಿಮ್ಮ ಲೈಫಿಗೆ ಬರ್ತಾರಾ ಅನ್ನೋದನ್ನು ಚೆಕ್ ಮಾಡೋಣ. ಇದು ಕೂಡ ಒಂದು ರಿಕ್ವೆಸ್ಟೆಡ್ ವಿಡಿಯೋ ಆಗಿರುವಂಥದ್ದು. ಸೊ ಯಾರೆಲ್ಲ ಈ ಚಾನಲ್ನ, ನನ್ನ ಹೊಸ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇನ್ನೂ ಕೂಡ ತುಂಬ ಜನ ಇದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹಾಗೆ ವ್ಯೂ ಮಾಡ್ತಾ ಇದ್ದೀರಾ. ನಾನು ಹೇಳ್ತಿರೋದು ಏನಂತ ಹೇಳಿದ್ರೆ, ನೀವು ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವೇನು ರಿಕ್ವೆಸ್ಟೆಡ್ ವೀಡಿಯೋಗಳನ್ನ ಕೇಳ್ತೀರಲ್ವ, ಆದಷ್ಟು ಬೇಗ ನಿಮ್ಗೆ ಅದು ಸಿಗುತ್ತೆ. ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ, ನಿಮ್ಮ ಥಾಟ್ಸ್ ಇರ್ಬೋದು ಅಥವಾ ಈಗ ಕೆಲವೊಬ್ರು ಏನು ಮಾಡ್ತಾರೆ, ಕಮೆಂಟ್ ಮಾಡಲಿಕ್ಕೆ ಹಿಂಜರಿತಾರೆ ಈಗ ಕೆಲವೊಂದು ರಿಕ್ವೆಸ್ಟೆಡ್ ವೀಡಿಯೋಗಳನ್ನ ಕೇಳೋಕ್ಕೆ ಅಲ್ವಾ. ಸೊ ಅದೇನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಒಂದು ಥಾಟ್ಸಲ್ಲಿ ಬಂದಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದು ನಿಮಗೆ ವಿಡಿಯೋ ನಿಮಗೆ ಸಿಗುತ್ತೆ. ಆ ಒಂದು ರಿಲೇಟೆಡ್ ಅದೇ ನಿಮ್ಮ ಮನಸ್ಸಲ್ಲಿ ಏನು ಅಂದ್ಕೊಂಡಿರ್ತೀರಲ್ವ, ಆ ವಿಡಿಯೋ ನಿಮಗೆ ಸಿಗುತ್ತೆ. ಸೊ ಹಾಗಾಗಿ ನಿಮಗೆ ಹೇಳೋದು ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು. ಓಕೆ, ಎಸ್, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಥ್ಯಾಂಕ್ ಯು ಸೋ ಮಚ್, ವೆಲ್ಕಮ್ ಅಂತ ಹೇಳ್ತೀನಿ ಈ ಚಾನಲ್ಗೆ. ಹಾಗೆಯೇ ಈ ಮಂತ್ ಹುಣ್ಣಿಮೆ ದಿನ, ಈಗ ಇನ್ನೊಂದು ಟೂ ಟು 3 ಡೇಸ್ ಅಷ್ಟೇ, 2 ಡೇಸ್ ಆ್ಯಕ್ಚುಲಿ ಏನು ರಿಚುವಲ್ಸ್ಗೆ ಬುಕ್ಕಿಂಗ್ ಓಪನ್ ಇರುತ್ತೆ. ಆದಷ್ಟು ಬೇಗ ಜಾಯಿನ್ ಆಗಿ. ರಿಚುವಲ್ಸ್ ನಿಮಗೆ ತುಂಬಾ ಯೂಸ್ಫುಲ್ ಆಗಿರೋವಂಥದ್ದು. ಓಕೆನಾ, ಥರ್ಡ್ ಪಾರ್ಟಿ ರಿಮೂವ್ ಮಾಡೋಕ್ಕಿರ್ಬೋದು ಅಥವಾ ನಿಮ್ಮ ರಿಲೇಷನ್ನ ಹೀಲ್ ಮಾಡೋಕ್ಕಿರ್ಬೋದು, ನೀವು ಬಿಗಿನಿಂಗ್ ಮಾಡೋದಕ್ಕಾಗಿರ್ಬೋದು, ತುಂಬಾ ಪವರ್ಫುಲ್ ಆಗಿರೋಂಥ ರಿಚುವಲ್ಸ್ ಆಗಿರುತ್ತೆ. ಇದು 888 ಪೋರ್ಟಲಲ್ಲಿ ನಡೀತಿರುವಂಥ ರಿಚುವಲ್ಸ್ ಆಗಿರುತ್ತೆ ಅಲ್ವಾ, ತುಂಬಾ ಪವರ್ಫುಲ್ ಆಗಿರುವಂಥದ್ದು. ತುಂಬ ಜನ ಏನು ಮಾಡ್ತೀರಾ ಅಂದರೆ, ಇದನ್ನು ಕೇಳೋಕ್ಕೋಸ್ಕರನೇ ನೀವು ಕಾಲ್ ಮಾಡಿ ಅಥವಾ ಯಾವಾಗ ಅಂತ ಹೇಳ್ತೀರಾ. ನಿಮಗೆ ಇನ್ ಡೀಟೇಲ್ ಆಗಿ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಅಲ್ವಾ, ನೀವೇನು ಮಾಡಬೇಕಂದ್ರೆ ಆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರಿಗೆ ರಿಚುವಲ್ಸ್ ಅಂತ ಹೇಳಿ ವಾಟ್ಸಪ್ ಮಾಡಿ, ಹಾಗೆಯೇ ರಿಚುವಲ್ಸಿಗೆ ಜಾಯ್ನ್ ಆಗಿ ನಿಮ್ಮ ಹೆಸರನ್ನು ಕಳಿಸಿ. ಹಾಗೆಯೇ ರಿಚುವಲ್ಸಿಗಿರುವಂಥ ಅಮೌಂಟ್ ಇಲ್ಲಿ ನಿಮಗೆ ಆಲ್ರೆಡಿ ಡಿಸ್ಪ್ಲೇಲಿ ಬರ್ತಾ ಇದೆ, ಅದನ್ನು ಕಳಿಸ್ಬಿಟ್ಟು ಸ್ಕ್ರೀನ್ಶಾಟ್ ಕಳಿಸಿ ರಿಚುವಲ್ಸ್ ಅಂತ ಹೇಳಿ ಕಳಿಸಿದ್ರೆ ಸಾಕು, ನೀವು ರಿಚುವಲ್ಸಿಗೆ ಆ್ಯಡ್ ಆಗ್ತೀರಾ, ಜಾಯ್ನ್ ಆಗ್ತೀರಾ. ಓಕೆ, ಯಾರು ಇಂಟ್ರೆಸ್ಟೆಡ್ ಇದ್ದೀರಾ ಆದಷ್ಟು ಬೇಗ ಜಾಯ್ನ್ ಆಗಿ. ಹಾಗೆಯೇ ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಿಮ್ಮನ್ನು ಬಿಟ್ಟು ಹೋಗಿರೋವಂಥ ವ್ಯಕ್ತಿ ಇರ್ಬೋದು, ನಿಮ್ಮ ಮನಸ್ಸಿಗೆ ನೋವು ಮಾಡಿರೋವಂಥ ವ್ಯಕ್ತಿ ಆಗಿರ್ಬೋದು, ನಿಮಗೆ ಚೀಟ್ ಮಾಡಿರೋ ವ್ಯಕ್ತಿನ ನೆನ್ಪು ಮಾಡ್ಕೊಳ್ಳಿ. ಅವ್ರ ಜೊತೆ ಚೀಟ್ ಆಗಿದ್ದನ್ನು ನೆನ್ಪು ಮಾಡ್ಕೊಬೇಡಿ, ಅವ್ರ ಜೊತೆ ಕಳೆದಂಥ ಖುಷಿ ಕ್ಷಣನ ನೆನ್ಪು ಮಾಡ್ಕೊಳ್ಳಿ. ಓಕೆ, ಅವರು ಮತ್ತೆ ನಿಮ್ಮ ಲೈಫಿಗೆ ರಿಟರ್ನ್ ಬರ್ತಾರೆ ಅನ್ನೋದನ್ನು ಚೆಕ್ ಮಾಡೋಣ. ಓಕೆ, ಸೊ ಈ ಕಾರ್ಡ್ಗಳನ್ನ ನಾನು ಚೂಸ್ ಮಾಡಿದೆ, ಯಾಕಂದರೆ ಸೋ ಮೆನಿ ಕಾರ್ಡ್ಸ್ ಹಾಗಾಗಿ. ಓಕೆ ಓಕೆ, ಕಿಂಗ್ ಆಫ್ ಸಾರ್ಟ್ಸ್ ಬರ್ತಾ ಇದೆ. ಹಾಗೆಯೇ ಕಿಂಗ್ ಆಫ್ ಕಪ್ಸ್ ಕೂಡ ಬರ್ತಾ ಇದೆ. ಓಕೆ, ದ ಹ್ಯಾಂಗ್ಮ್ಯಾನ್ ಬರ್ತಾ ಇದೆ. ಓಕೆ, ಬಾಟಮ್ ಆಫ್ ದ ಕಾರ್ಡ್ ಬ್ಯೂಟಿಫುಲ್ ಏಸ್ ಆಫ್ ಕಪ್ಸ್ ಬರ್ತಾ ಇರುವಂಥದ್ದು. ಕ್ವೀನ್ ಆಫ್ ವ್ಯಾಂಡ್ಸ್ ಕೂಡ ಬರ್ತಾ ಇದೆ. ಓಕೆ, ಇಲ್ಲಿ ನಿಮಗೆ ಮೋಸ ಮಾಡಿ, ನಿಮಗೆ ವಂಚನೆ ಮಾಡಿ ಅಥವಾ ನಿಮ್ಮ ಮನಸ್ಸಿಗೆ ನೋವುಂಟು ಮಾಡಿ ಅವರು ಹೋದಂಥ ವ್ಯಕ್ತಿ ರಿಟರ್ನ್ ನಿಮ್ಮ ಲೈಫಿಗೆ ಬರ್ತಾರೆ ಅಂತ ನೋಡಿದಾಗ, ಇಲ್ಲಿ ಅವರಿಗೆ ಸ್ವಲ್ಪ ಕಂಟ್ರೋಲ್ ಎನರ್ಜಿ ಇರುವಂಥದ್ದು, ಅಂದರೆ ಅವ್ರನ್ನ ಯಾರೊಬ್ಬರು ಕಂಟ್ರೋಲ್ ಮಾಡ್ತಿರುವಂಥದ್ದು. ಓಕೆನಾ, ಅವ್ರಿಗೆ ಇಲ್ಲಿ ಯಾವ ಥರ ಅಂತ ಅಂದರೆ, ಈ ಕಡೆ ನೀವು ಬೇಡ, ಓಕೆನಾ, ನಿಮಗೆ ಮೋಸ ಮಾಡಿ ಯಾರಿಂದ ಹೋಗಿದ್ದಾರಲ್ವ ಅವರು ಬೇಡ, ಆ ಥರ ಸಿಚುವೇಶನ್ ಇಲ್ಲಿ ಬರ್ತಾ ಇದೆ. ಬಿಕಾಸ್ ಇಲ್ಲಿ ಯಾಕಂತ ಹೇಳಿದ್ರೆ, ಇಲ್ಲಿ ಯಾರನ್ನು ನಿಮ್ಮನ್ನು ಬಿಟ್ಟು ಅವ್ರಿಗೆ ಯಾರಿಂದ ಹೋಗಿದ್ರಲ್ವ ಅವರಿಂದ ಅವರಿಗೆ ತುಂಬಾ ನೋವು ಸಿಕ್ಕಿದೆ. ಓಕೆನಾ, ನೋವು ಉಂಟಾಗಿದೆ, ಅವ್ರ ಮನಸ್ಸಿಗೂ ನೋವಾಗಿದೆ. ಹಾಗಾಗಿ ಅವರ ಯೋಚನೆಯಲ್ಲಿ ಅವರ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರು ಇಲ್ಲಿ ಯೋಚನೆ ಮಾಡ್ತಿರುವಂಥದ್ದು ನೀವು ಬೇಡ ಅವರು ಬೇಡ, ಆ ಥರ ಒಂದು ಮನಸ್ಥಿತಿಗೆ ಇಲ್ಲಿ ಬಂದಿದ್ದಾರೆ. ಓಕೆ, ಕಿಂಗ್ ಆಫ್ ಕಪ್ಸ್ ಹಾಗೆಯೇ ಕಿಂಗ್ ಆಫ್ ಸಾರ್ಟ್ಸ್ ಬರ್ತಿರೋದ್ರಿಂದ ಇಲ್ಲಿ ಎಲ್ಲೋ ಒಂದು ಕಡೆ ಈಗ ಅವ್ರೇನು ಬೇಡ, ನೀವು ಬೇಡ ಅವರು ಬೇಡ ಅಂತ ಇಲ್ಲಿ ಏನು ಅಂದ್ಕೊಂಡಿದ್ದಾರೆ ಅಲ್ವಾ, ಅದು ಅವರಿಲ್ಲಿ ಕ್ರಮೇಣ ಆ ಮನಸ್ಥಿತಿನ ಚೇಂಜ್ ಮಾಡ್ಕೊಳ್ತಾರೆ. ಬಿಕಾಸ್ ಇಲ್ಲಿ ಬಾಟಮ್ ಆಫ್ ದ ಕಾರ್ಡ್ ಏಸ್ ಆಫ್ ಕಪ್ಸ್ ಬಂದಿರೋದ್ರಿಂದ ಅವರು ಆ ಮನಸ್ಥಿತಿನ, ಇವಾಗ ನೀವು ಬೇಡ ಅವರು ಬೇಡ ಅಂತ ಹೇಳ್ತಿರೋಂಥ ಮನಸ್ಥಿತಿನ ಚೇಂಜ್ ಮಾಡ್ಕೊಳ್ತಾರೆ. ಆ್ಯಂಡ್ ಇಲ್ಲಿ ಅವ್ರಿಗೆ ಏನು ಅನಿಸ್ತಿದೆ ಅಂತ ಹೇಳಿದ್ರೆ, ಇನ್ನೊಂದು ಅವರ ಎನರ್ಜಿ ಕನೆಕ್ಟ್ ಮಾಡಿದಾಗ ಅನಾವಶ್ಯಕವಾಗಿ ನಿಮ್ಮಂಥ ಒಳ್ಳೆಯ ವ್ಯಕ್ತಿನ ಬಿಟ್ಟು ಹೋದೆ ಅಲ್ಲ ಅನ್ನುವಂಥದ್ದು ಅವ್ರ ಮನಸ್ಸಲ್ಲಿ ಕೊರಗ್ತಾ ಇದ್ದಾರೆ. ಓಕೆನಾ, ಸೊ ಇಲ್ಲಿ ಅವ್ರು ಬಿಟ್ಟು ಹೋಗುವಾಗ ಸುಮ್ಮನೆ ಹೋಗಿಲ್ಲ, ನಿಮಗೆ ತುಂಬಾ ಮನಸ್ಸಿಗೆ ಹರ್ಟ್ ಮಾಡಿ, ಬೇಜಾರು ಮಾಡಿ, ಆ್ಯಂಡ್ ತುಂಬ ರೂಡಾಗಿ ಆ್ಯಂಡ್ ತುಂಬ ರ್ಯಾಶ್ ಆಗಿ ಮಾತಾಡಿ ನಿಮಗೆ ಹರ್ಟ್ ಮಾಡಿ ಹೋಗಿದ್ದಾರೆ ಅನ್ನೋಂಥ ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಕೆಲವೊಬ್ರು ಇಲ್ಲಿ ನಿಮಗೆ
ಓಕೆ, ಏಸ್ ಆಫ್ ಕಪ್ಸ್ ಬರ್ತಿರೋದ್ರಿಂದ, ಬಾಟಮ್ ಆಫ್ ದ ಕಾರ್ಡ್ ಏಸ್ ಆಫ್ ಕಪ್ಸ್ ಬರ್ತಿರೋದ್ರಿಂದ ಇಲ್ಲಿ ನಿಮಗೆ ಇವಾಗ ಅವರು ರಿಕ್ವೆಸ್ಟ್ ಮಾಡ್ತಿರಬಹುದು ಅನ್ನೋಂಥ ಎನರ್ಜಿ ಕೂಡ ಬರ್ತಿದೆ. ಇಲ್ಲಿ ಕೆಲವೊಬ್ಬರಿಗೆ ಅವರಿಂದ ನಿಮ್ಮಿಂದ ದೂರ ಆಗಿದ್ದಾರೆ ಅಲ್ವಾ, ಇಲ್ಲಿ ಆ ಒಂದು ಯಾವ ವ್ಯಕ್ತಿನ ನಂಬ್ಕೊಂಡು ಅವ್ರು ಹೋಗಿದ್ರು, ಆ ವ್ಯಕ್ತಿಯಿಂದ ಹರ್ಟ್ ಆದಮೇಲೆ, ಬೇಜಾರಾದಮೇಲೆ ಅವರಿಗೆ ಅನ್ನಿಸ್ತಾ ಇದೆ ನೀವೇ ತುಂಬ ಚೆನ್ನಾಗಿದ್ರಿ ಅಲ್ವಾ, ನೀವೇ ಎಲ್ಲದಕ್ಕೂ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾ ಇದ್ರಿ ಆ್ಯಂಡ್ ನೀವೇ ಎಲ್ಲದಕ್ಕೂ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರಿ, ಆ ಥರ ಅವ್ರಿಗೆ ಯೋಚನೆ ಬರ್ತಿದೆ. ಇವಾಗ ಅವ್ರಿಗೆ ಅನ್ನಿಸ್ತಾ ಇದೆ ಒಂದು ಅವಕಾಶ ಸಿಗ್ಬೋದು, ಅಥವಾ ನಿಮ್ಮ ಹತ್ರ ಅವ್ರು ರಿಕ್ವೆಸ್ಟ್ ಮಾಡ್ತಿರ್ಬೋದು, ಆಗೋಗಿದ್ದನ್ನೆಲ್ಲ ಮರ್ತ್ಬಿಡು, ಬಿಟ್ಬಿಡು, ಇವಾಗ ನಾವಿಬ್ಬರು ಚೆನ್ನಾಗಿರೋಣ, ಆ ಥರ ರಿಕ್ವೆಸ್ಟ್ ಮಾಡ್ತಾ ಇರ್ಬೋದು. ಬಟ್ ನಿಮಗೆ ಇಲ್ಲಿ ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಮನಸ್ಸಲ್ಲಿದೆ, ಈ ಒಂದು ವ್ಯಕ್ತಿನ ನಾನು ಮತ್ತೆ ರಿಟರ್ನ್ ನಂಬೋದಾ, ಅಥವಾ ಈ ಥರ ಚೀಟ್ ಮಾಡಿ ಮನಸ್ಸಿಗೆ ನೋವು ಮಾಡಿ ಹೋದಂಥ ವ್ಯಕ್ತಿ ಮತ್ತೆ ರಿಟರ್ನ್ ಬಂದಿದ್ದಾರೆ ಅಂತ ಹೇಳಿದ್ರೆ ಮತ್ತೆ ಯಾವಾಗ ಈ ಥರ ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡಬಹುದು, ಇನ್ನೊಂದ್ಸಲ ಯಾವಾಗಾದ್ರೂ ಈ ಥರ ಸಿಚುವೇಶನ್ನ ಕ್ರಿಯೇಟ್ ಮಾಡ್ಬೋದಾ, ಆ ಥರ ನೀವು ಇಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ. ಬಟ್ ಇಲ್ಲಿ ಅವ್ರ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವ್ರು ಎಲ್ಲೋ ಒಂದು ಕಡೆ ಆ ಕಲ್ತಿರೋ ಪಾಠ, ಅಂದರೆ ನಿಮ್ಮಿಂದ ಅವರು ಹರ್ಟ್ ಆಗಿ ನಿಮಗೆ ಹರ್ಟ್ ಮಾಡಿಸಿ ಬೇಜಾರು ಮಾಡಿಸಿ ಹೋದ್ರಲ್ವಾ, ಬೇಜಾರು ಮಾಡಿಸಿ ಹೋಗಿದ್ದಕ್ಕೆ ಅವ್ರಿಗೆ ಇವಾಗ ರಿಯಲೈಸ್ ಆಗ್ತಾ ಇದೆ ಅದು. ಓಕೆನಾ, ನಿಮ್ಮಂಥ ಒಳ್ಳೆ ವ್ಯಕ್ತಿಗೆ ಆ ಥರ ಮಾಡಬಾರ್ದಾಗಿತ್ತು ಅನ್ನೋಂಥದ್ದು. ಏಸ್ ಆಫ್ ಕಪ್ಸ್ ಬರ್ತಿದೆ ಅಲ್ವಾ, ಅದು ಯಾವಾಗಲೂ ಕೂಡ ಒಂದು ಲವಲ್ಲಿ ಒಂದು ಟ್ರಾನ್ಸ್ಫಾರ್ಮೇಷನ್ ಆಗಿರ್ಬೋದು, ಪ್ರೀತಿಯಲ್ಲಿ ಒಂದು ಹೊಸತನ ಅಥವಾ ಹೊಸ ಪ್ರೀತಿ ಅಥವಾ ವ್ಯಕ್ತಿಯಲ್ಲಿ ಹೊಸ ಬದಲಾವಣೆ, ಇದನ್ನು ಇಲ್ಲಿ ನೋಡಬಹುದು ಏಸ್ ಆಫ್ ಕಪ್ಸಿಂದ. ಓಕೆ, ಇಲ್ಲಿ ಕಮಿಟ್ಮೆಂಟ್ ಇಲ್ಲ ಕೇಳ್ತಿರ್ಬೋದು ನಿಮಗೆ ಅವರು, ಅಥವಾ ನೀವು ಅವ್ರ ಹತ್ರ ಕಮಿಟ್ಮೆಂಟ್ ಕೇಳಿರ್ತಿರ್ಬೋದು, ಅಥವಾ ಅವ್ರು ನಿಮಗೆ ಕಮಿಟ್ಮೆಂಟ್ ಕೇಳ್ತಿರ್ಬೋದು. ಇಲ್ಲಿ ಇಬ್ಬರ ಎನರ್ಜಿ ಕೂಡ ಬರ್ತಿರುವಂಥದ್ದು. ಓಕೆ, ಸೊ ಈ ಕಮಿಟ್ಮೆಂಟ್ ವಿಷಯದಲ್ಲಿ ಎಲ್ಲೋ ಒಂದು ಕಡೆ ಅವರು ರೆಡಿ ಇಲ್ಲ, ನೀವು ಕೂಡ ರೆಡಿ ಇಲ್ಲ. ಯಾಕಂದರೆ ಸ್ವಲ್ಪ ಪಾಸ್ಟ್ ಮೆಮೊರೀಸೇ ತುಂಬ ಇದೆ, ಪಾಸ್ಟ್ ಮೆಮೊರೀಸೇ ತುಂಬ ಇರೋದ್ರಿಂದ ಇಲ್ಲಿ ನೀವು ಟೈಮ್ನ ಕೇಳ್ತಿದ್ರೆ ಅವರು ಟೈಮ್ನ ಕೇಳ್ತಿದ್ದಾರೆ, ಆ ಥರ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಆ್ಯಂಡ್ ಇನ್ನೊಂದು ಥಾಟ್ಸ್ ಇಲ್ಲಿ ನಿಮಗೆ ಬರ್ತಿರೋವಂಥದ್ದು, ಸ್ವಲ್ಪ ಓವರ್ ಥಿಂಕಿಂಗ್ನು ಮಾಡ್ತಾ ಇದ್ದೀರಾ. ಆ್ಯಂಡ್ ಕೆಲವೊಬ್ರು ಇಲ್ಲಿ ಡಿಪ್ರೆಷನಿಗೂ ಹೋಗಿರ್ಬೋದು, ಆಗೋಗಿರುವಂಥ ಪಾಸ್ಟನ್ನ ನೆನ್ಪು ಮಾಡ್ಕೊಂಡು ಕಣ್ಣೀರು ಹಾಕ್ತಾ ಇದ್ದೀರಾ. ಓಕೆನಾ, ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಿದೆ. ಯಾರಾದರೂ ಈ ಒಂದು ರೀಡಿಂಗ್ನ ಹಸ್ಬೆಂಡ್ ವೈಫ್ ಅಥವಾ ಮ್ಯಾರಿಡ್ ಪೀಪಲ್ ಯಾರಾದರೂ ಈ ಒಂದು ರೀಡಿಂಗ್ನ ನೋಡ್ತಾ ಇದ್ರೆ, ಇಲ್ಲಿ ಒಂದು ಎನರ್ಜಿ ಬರ್ತಿರೋದು ಕಿಂಗ್ ಆಫ್ ಸಾರ್ಟ್ಸ್ ಬರ್ತಿರೋದ್ರಿಂದ ನಿಮ್ಮ ಹಸ್ಬೆಂಡ್ ಫ್ಯಾಮಿಲಿ ಅಥವಾ ವೈಫ್ ಫ್ಯಾಮಿಲಿ ಮೆಂಬರ್ಸಿಂದ, ಅಂದರೆ ಹೆಡ್ ಆಫ್ ದ ಫ್ಯಾಮಿಲಿ ಅಂತ ಹೇಳ್ತಾರೆ, ಈಗ ಹಿರಿಯರು, ಮನೆಯ ಹಿರಿಯರಿಂದ ತುಂಬಾ ಇಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಅನ್ನುವಂಥ ಎನರ್ಜಿ ಇಲ್ಲಿ ಬರ್ತಿದೆ. ನಿಮ್ಮ ತಂದೆ ತಾಯಿ ಇರ್ಬೋದು, ಅಥವಾ ನಿಮ್ಮ ಪರ್ಸನ್ ಅಂದರೆ ಹಸ್ಬೆಂಡ್ ವೈಫ್ ಅಥವಾ ತಂದೆ ತಾಯಿ ಆಗಿರ್ಬೋದು, ಅವರಿಂದ ತುಂಬಾ ಪ್ರಾಬ್ಲಮ್ ಆಗಿದೆ ಅನ್ನುವಂಥದ್ದು ಇಲ್ಲಿ ಬರ್ತಿದೆ. ಅಂದರೆ ಸ್ವಲ್ಪ ಕಂಟ್ರೋಲ್ ಎನರ್ಜಿ. ಈ ಒಂದು ಎನರ್ಜಿ ಯಾವ ಥರ ಅಂತಿದೆ, ಕೆಲವೊಬ್ಬರಿಗೆ ಈ ಒಂದು ಓಕೆ, ಈಗ ಬರ್ತಿರುವಂಥ ಎನರ್ಜಿ ಕೆಲವೊಬ್ಬರಿಗೆ ರೆಸೊನೇಟ್ ಆಗಬಹುದು. ಇಲ್ಲಿ ಅವರಿಗೆ ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ವೈಫ್ ಪೇರೆಂಟ್ಸ್ ಏನಿದ್ದಾರೆ ಅಲ್ವಾ, ನಿಮ್ಮನ್ನು ಮದುವೆ ಆಗಲಿಕ್ಕೂ ಮುಂಚೆ ಅಷ್ಟೊಂದು ಅವ್ರ ಮೇಲೆ, ಮಗ ಅಥವಾ ಮಗಳ ಮೇಲೆ ಅಷ್ಟೊಂದು ಪ್ರೀತಿ ಇರಲಿಲ್ಲ. ಓಕೆನಾ, ಮದುವೆ ಆದಮೇಲೆ ಇಲ್ಲದೇ ಇರೋವಂಥ ಪ್ರೀತಿ ಹೆಚ್ಚಾಗಿದೆ ಅನ್ನೋಂಥದ್ದು ಇಲ್ಲಿ ಕಾಣಿಸ್ತಿದೆ. ಅಂದರೆ ವ್ಯಾಮೋಹ ಅನ್ನುವಂಥದ್ದು, ಅಂದರೆ ನನ್ನ ಮಗ ಅಥವಾ ನನ್ನ ಮಗಳು ಎಲ್ಲಿ ಬಿಟ್ಟು ಹೋಗ್ಬಿಡ್ತಾರೇನೋ, ಅಥವಾ ಮಗ ಅಥವಾ ಮಗಳನ್ನ ಎಲ್ಲಿ ದೂರ ಮಾಡಿಬಿಡ್ತಾರೇನೋ, ಅಂದರೆ ವೈಫ್ ಆಗಿರ್ಬೋದು, ಹಸ್ಬೆಂಡ್ ಆಗಿರ್ಬೋದು, ಆ ಥರ ಬಂದುಬಿಟ್ಟು ಇಲ್ಲಿ ತಂದೆ ಮಕ್ಕಳನ್ನ ದೂರ ಮಾಡಿಬಿಡ್ತಾರೇನೋ ಆ ಥರ, ಅಂದರೆ ಅಳಿಯ ಅಥವಾ ಸೊಸೆ. ಓಕೆನಾ, ಈ ಥರ ಅವ್ರಿಗೆ ಇಲ್ಲಿ ಯೋಚನೆ ಬಂದು ಎಲ್ಲೋ ಒಂದು ಕಡೆ ಅವರ ವ್ಯಾಮೋಹದಿಂದ ಸ್ವಲ್ಪ ತಪ್ಪು ನಿರ್ಧಾರಗಳನ್ನ, ಅಥವಾ ತಪ್ಪು ಅಂದರೆ ನಿಮಗೆ ಬೇಜಾರಾಗೋ ಹಾಗೆ, ಅಥವಾ ಎಲ್ಲೋ ಒಂದು ಕಡೆ ಅವರಿಂದ ನಿಮಗೆ ಬೇಜಾರಾಗಿದೆ, ಹರ್ಟ್ ಆಗಿದೆ. ಕೆಲವೊಂದು ಸಲ ಇಲ್ಲಿ ಓಕೆ, ಕೆಲವೊಂದು ಎನರ್ಜಿಗೆ ಇಲ್ಲಿ ಕನೆಕ್ಟ್ ಮಾಡಿದಾಗ ಅವರು ತಪ್ಪು ನಿರ್ಧಾರಗಳನ್ನು ತಗೊಂಡಿದ್ದಾರೆ, ಅವ್ರು ತಪ್ಪು ಮಾಡಿದ್ದಾರೆ ಅನ್ನುವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಿದೆ. ಅಂದರೆ ವ್ಯಾಮೋಹದಿಂದ ಅವರೆಲ್ಲೋ ಒಂದು ಕಡೆ ತಪ್ಪು ನಿರ್ಧಾರ, ತಪ್ಪು ಡಿಸಿಷನ್ನ ತಗೊಂಡಿರೋವಂಥದ್ದು, ಹಾಗೆ ಕೆಲವೊಂದು ನಿರ್ಧಾರಗಳಿರ್ಬೋದು, ಕೆಲವೊಂದು ಪರಿಸ್ಥಿತಿನ ತಪ್ಪಾಗಿ ಮಾಡಿರುವಂಥದ್ದು, ತಪ್ಪಾಗಿ ಅರ್ಥ ಮಾಡ್ಕೊಂಡಿರುವಂಥದ್ದು, ಆ ಥರ ಸಿಚುವೇಶನ್ನು ಇದೆ ಇಲ್ಲಿ. ಅಂದರೆ ಸೊಸೆ ಬಗ್ಗೆ ಆಗಿರ್ಬೋದು, ಅಳಿಯನ ಬಗ್ಗೆ ಆಗಿರ್ಬೋದು, ಎಲ್ಲೋ ಒಂದು ಕಡೆ ತಪ್ಪಾಗಿ ಅರ್ಥ ಮಾಡ್ಕೊಂಡಿರುವಂಥದ್ದು. ಆ್ಯಕ್ಚುಲಿ ನೀವು ಆ ಥರ ಪರ್ಸನ್ ಅಲ್ಲ. ಓಕೆ, ನಿಮ್ಮ ಅತ್ತೆ ಮಾವ ಇರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿ, ಹಸ್ಬೆಂಡ್ ಫ್ಯಾಮಿಲಿ, ವೈಫ್ ಫ್ಯಾಮಿಲಿ ಮೆಂಬರ್ಸಿಂದ ಹಿರಿಯರಂತ ಯಾರಿದ್ದಾರೆ ಅಲ್ವಾ, ಅವರು ಎಲ್ಲೋ ಒಂದು ಕಡೆ ನಿಮ್ಮ ಬಗ್ಗೆ ತಪ್ಪಾಗಿ ಅರ್ಥ ಮಾಡ್ಕೊಂಡಿರುವಂಥ ಎನರ್ಜಿಲಿ ಬರ್ತಾ ಇದೆ. ಓಕೆ, ಎಸ್, ಇದಕ್ಕೆ ಏಂಜಲ್ ಅಲ್ಲ, ಯೂನಿವರ್ಸ್ ಕಡೆಯಿಂದ ಏನು ಗೈಡೆನ್ಸ್ ಆಗಿ ಬರ್ತಿದೆ ಮೆಸೇಜಸ್ ಅಂತ ಚೆಕ್ ಮಾಡೋಣ. ಓಕೆ, ಮನೆ ಹಿರಿಯರಿಂದನೂ ನಿಮಗೆ ತುಂಬಾ ಮನಸ್ಸಿಗೆ ಹರ್ಟ್ ಆಗಿದೆ,
ಬೇಜಾರು ಮಾಡಿಸಿದ್ದಾರೆ ಅನ್ನೋಂಥ ಎನರ್ಜಿ ಬರ್ತಿದೆ. ಇನ್ನೊಂದು ಇಲ್ಲಿ ದ ಮೂನ್ ಕಾರ್ಡ್ ಬರ್ತಿದೆ. ಓಕೆ, ಇಲ್ಲಿ ಮೂಡ್ ಸ್ವಿಂಗ್ಸ್ ತುಂಬಾ ಇದೆ. ಮೂಡ್ ಸ್ವಿಂಗ್ಸ್ ಅನ್ನೋದಕ್ಕಿಂತ ಇಲ್ಲಿ ನಿಮಗೆ ಜೀವನನೇ ಕಷ್ಟ ಆಗ್ಬಿಟ್ಟಿದೆ, ಆ ಥರ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಅದಕ್ಕೆ ಯೂನಿವರ್ಸ್ ಹೇಳ್ತಿರುವಂಥದ್ದು ಬಿ ಸ್ಟ್ರಾಂಗ್ ಆಗಿರಿ. ದ ಹೈ ಪ್ರಿಸ್ಟರ್ಸ್ ನೋಡಿ, ಇಲ್ಲಿ ದ ಹೈ ಪ್ರಿಸ್ಟರ್ಸ್ ಬರ್ತಿದೆ ಆ್ಯಂಡ್ ಕಪ್ಸ್ ಕಾರ್ಡ್ 3 ಆಫ್ ಕಪ್ಸ್ ಬರ್ತಿದೆ. ನೈಸ್, ಬ್ಯೂಟಿಫುಲ್. ನೈಟ್ ಆಫ್ ವ್ಯಾಂಡ್ಸ್ ಕೂಡ ನೈಟ್ ಆಫ್ ವ್ಯಾಂಡ್ಸ್ ಕೂಡ ಬರ್ತಿರುವಂಥದ್ದು. ಓಕೆ, ಇಲ್ಲಿ ಯೂನಿವರ್ಸ್ ಕಡೆಯಿಂದ ನಿಮಗೆ ಬರ್ತಿರೋಂಥ ಗೈಡೆನ್ಸ್ ಮೆಸೇಜ್. ಇಲ್ಲಿ ನೀವೇನು ಮಾಡ್ತಿದ್ದೀರಾ, ಲೈಫೇ ಸಾಕಪ್ಪ, ಲೈಫೇ ಇಷ್ಟೇ ಅಲ್ವಾ, ಜೀವನನೇ ಇಷ್ಟ ಅಲ್ವಾ, ಆ ಥರ ನೀವೊಂಥರ ಜೀವನದ ಬಗ್ಗೆನೇ ಜಿಗುಪ್ಸೆ ಬಂದಿರೋವಂಥದ್ದು. ಜೀವನ ಅಂದರೆ ಜಿಗುಪ್ಸೆ ಅನ್ಕೊಂಬಿಟ್ಟಿದ್ದೀರಾ. ಓಕೆ, ಇಲ್ಲಿ ಜೀವನ ಜಿಗುಪ್ಸೆ ಅಲ್ಲ. ಜೀವನ ಅನ್ನೋವಂಥದ್ದು ಏನಂದರೆ ಒಂದು ಪಾಠ ಅಂತ ಅನ್ಕೊಬೇಕು ಜೀವನ ಅನ್ನೋದು. ಯಾಕಂತ ಹೇಳಿದ್ರೆ ನೋಡಿ, ಇಲ್ಲಿ ಜೀವನಕ್ಕೆ 2 ಮುಖ, ನಗುನೂ ಇದೆ, ಅಳುನೂ ಇದೆ. ಓಕೆ, ನೀವು ಜೀವನದಲ್ಲಿ ಯಾವ ಪಾಠ ನೋಡ್ತೀರಾ? ನಗುವಿನ ಪಾಠ ನೋಡ್ತೀರಾ, ಅಳುವಿನ ಪಾಠ ನೋಡ್ತೀರಾ? ಇಲ್ಲಿ ದ ಹೈ ಪ್ರಿಸ್ಟರ್ಸ್ ಬರ್ತಿರೋದ್ರಿಂದ ನಿಮ್ಮ ಕೆಪಾಸಿಟಿ ಏನಿದೆ, ಈಗ ಆಗಿರುವಂಥ ಪರಿಸ್ಥಿತಿನ ಬದಲಾಯಿಸುವಂಥ ಕೆಪಾಸಿಟಿ ನಿಮಗಿದೆ ಅನ್ನುವಂಥದ್ದು ಇಲ್ಲಿ ಯೂನಿವರ್ಸ್ ನಿಮಗೆ ತೋರಿಸ್ತಾ ಇದ್ದಾರೆ. ಓಕೆ, ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಕೆಲವೊಬ್ರು ಏನು ಮಾಡ್ತಿದ್ದಾರೆ ಅಂದರೆ ಒಂಥರ ಮುಖವಾಡದ ಜೀವನ ಬದುಕ್ತಾ ಇರೋವಂಥದ್ದು. ಮನಸ್ಸಲ್ಲಿ ಜೀವನದಲ್ಲಿ ತುಂಬ ಕಷ್ಟ ಇದೆ, ಬಟ್ ನಗುವಿನ ಮುಖವಾಡ ಹಾಕ್ಕೊಂಡು ಬದುಕ್ತಾ ಇದ್ದಾರೆ. ಅದಲ್ಲ ಜೀವನ. ಒಂದು ನಿಮಗೆ ಹೇಳ್ತಾ ಇರೋವಂಥದ್ದು ಏನಂದರೆ, ಜೀವನನ ಜಿಗುಪ್ಸೆ ಅನ್ನೋದಕ್ಕಿಂತ ಜೀವನನ ಪಾಠ ಅಂತೇಳಿ ಅರ್ಥ ಮಾಡ್ಕೊಂಡ್ರೆ, ಜೀವನದಲ್ಲಿ ಒಂದು ಅರ್ಥ ಮಾಡ್ಕೊಬೇಕು ನೀವು, ಕಹಿ ಘಟನೆನೂ ಇರುತ್ತೆ, ಖುಷಿಯ ಘಟನೆಗಳು ಕೂಡ ಇರುತ್ತೆ. ಓಕೆ, ದ ಮೂನ್ ಕಾರ್ಡ್ ಇಲ್ಲಿ ನಿಮಗೆ ಅನ್ನಿಸ್ಬೋದು, ಇಲ್ಲಿ ಕೆಲವೊಬ್ಬರಿಗೆ ಎನರ್ಜಿ ಕನೆಕ್ಟ್ ಮಾಡಿದಾಗ ಒಂದು 15 ದಿನ ಖುಷಿಯಾಗಿರೋದು, 15 ದಿನ ಅರ್ತ್ಕೊಂಡಿರೋದು, ಇದೇ ನಿಮ್ಮ ಜೀವನದಲ್ಲಿ ನಡೀತಾ ಇದೆ. ಇಲ್ಲಿ ಚಂದ್ರನು ಕೂಡ ಅದೇ ಥರ ಅಲ್ವಾ, 15 ದಿನಕ್ಕೊಮ್ಮೆ ಅಮಾವಾಸ್ಯೆಗೆ ಫುಲ್ ಕತ್ಲಾಗ್ತಾನೆ, ಹುಣ್ಣಿಮೆಗೆ ಬೆಳಕಾಗಿ ಇರ್ತಾನೆ. ಅದೇ ಥರನೇ ನಿಮ್ಮ ಜೀವನದಲ್ಲಿ ನಡೀತಾ ಇದೆ. ಓಕೆ, ಇಲ್ಲಿ ದ ಮೂನ್ ಕಾರ್ಡ್ ಬರ್ತಿರೋದ್ರಿಂದ ನಿಮಗೆ ಬರ್ತಿರೋಂಥ ಪರ್ಟಿಕ್ಯುಲರ್ ಆಗಿ ನಿಮಗೆ ಬರ್ತಿರೋಂಥ ಒಂದು ಮೆಸೇಜ್ ಏನಂತ ಹೇಳಿದ್ರೆ, ಇಲ್ಲಿ ಜೀವನ ಹೇಗೆ ಇರ್ಬೋದು, ಖುಷಿ ಇರ್ಬೋದು, ನಗು ಇರ್ಬೋದು, ಅಳು ಇರ್ಬೋದು, ಬಟ್ ನಿಮ್ಮ ದಾರಿನ ನೀವು ಸೃಷ್ಟಿ ಮಾಡಿ, ನಿಮ್ಮ ದಾರಿಯಲ್ಲಿ ನೀವು ಹೋಗಿ. ಓಕೆ, ನಿಮ್ಮಿಂದ ಅವ್ರು ಏನು ನಿಮಗೆ ಮೋಸ ಮಾಡಿ ಅಥವಾ ವಂಚನೆ ಮಾಡಿ ಅಥವಾ ನಿಮ್ಮ ಮನಸ್ಸಿಗೆ ಹರ್ಟ್ ಮಾಡಿ ಏನು ಆ ವ್ಯಕ್ತಿ ಹೋಗಿದ್ದಾರೆ ಅಲ್ವಾ, ಆ ವ್ಯಕ್ತಿಗೆ ಪಾಠ ಗೊತ್ತಾಗಬೇಕು, ಆ ವ್ಯಕ್ತಿಗೆ ಆ ವ್ಯಾಲ್ಯೂ ಗೊತ್ತಾಗಬೇಕು, ನೀವೇ ಇಂಪಾರ್ಟೆಂಟ್. ಇಲ್ಲಿ ಒಂದು ಕೆಲವೊಬ್ಬರಿಗೆ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಏನಿದೆ ಅಂತ ಹೇಳಿದ್ರೆ, ಆ ವ್ಯಕ್ತಿ ಬೇಕು ಅಂತ ಹಠ ಮಾಡ್ತಿದ್ದೀರಾ. ನೀವು ಹಠ ಮಾಡೋದಲ್ಲ, ಆ ವ್ಯಕ್ತಿ ಹಠ ಮಾಡಬೇಕು ಅಂದರೆ ನೀವು ಬೇಕು ಅಂತ. ಓಕೆ, ಆ ಥರ ಜೀವನ ಮಾಡಲಿಕ್ಕೆ ಪ್ರಾರಂಭ ಮಾಡಿ. ಜೀವನನ ಜಿಗುಪ್ಸೆ ಅನ್ನೋದಕ್ಕಿಂತ ಜೀವನನ ಪಾಠ ಅಂತ ಅರ್ಥ ಮಾಡಿಕೊಂಡು ನಿಮ್ಮ ಜೀವನನ ನೀವು ಸೃಷ್ಟಿ ಮಾಡ್ಕೊಳ್ಳಿ. ನಿಮ್ಮ ಒಂದು ಏನು ಕ್ರಿಯೇಟ್ ಅಂದರೆ ನಿಮಗೆ ಆದಂಥ ಒಂದು ಜೀವನನ ನೀವು ಕ್ರಿಯೇಟ್ ಮಾಡಿ. ನಿಮಗೆ ಹೇಗೆ ಬೇಕೋ ಆ ಜೀವನನ ಕ್ರಿಯೇಟ್ ಮಾಡೋ ಕೆಪಾಸಿಟಿ ನಿಮಗಿದೆ. ಆ ಕೆಪಾಸಿಟಿನ ನೀವು ಫಸ್ಟು ಅರ್ಥ ಮಾಡ್ಕೊಳ್ಳಿ ಅನ್ನೋವಂಥದ್ದು ಇಲ್ಲಿ ಯೂನಿವರ್ಸ್ ಕಡೆಯಿಂದ ಬರ್ತಿರೋಂಥ ಮೆಸೇಜಸ್ ಆಗಿದೆ. ಅವರು ರಿಟರ್ನ್ ನಿಮ್ಮ ಜೀವನಕ್ಕೆ ಬರೋಕ್ಕೆ ರೆಡಿ ಇದ್ದಾರೆ, ಬರ್ತಾರೆ ಕೂಡ. ಬಟ್ ಬರುವಾಗ ನೀವು ಯಾವ ಥರ ರೆಡಿ ಇರಬೇಕು ಅಂತ ಹೇಳಿದ್ರೆ, ಆಗೋಗಿರೋಂಥ ಪಾಸ್ಟನ್ನ ನೆನ್ಪಿಟ್ಕೊಂಡು, ಆಗೋಗಿರೋ ಪಾಸ್ಟನ್ನ ಇಟ್ಕೊಂಡು ನೀನು ಅವತ್ತು ಹಿಂಗೆ ಮಾಡಿದೆ ಅಂತ ಹೇಳಿ ಕೇಳೋದಕ್ಕಿಂತ, ಮುಂದೆ ನೀನು ಹೇಗಿರ್ತೀಯ ಅಂತ ಕೇಳೋವಂಥ ಕೆಪಾಸಿಟಿ ನಿಮಗೆ ಬರಬೇಕು. ಮುಂದೆ ನೀನು ಇದೇ ರೀತಿ ಮಾಡ್ತೀಯಾ, ಅಥವಾ ಮುಂದೆ ನೀನು ನನ್ನ ಜೀವನಕ್ಕೆ ಇವಾಗ ರಿಟರ್ನ್ ಬಂದಿದ್ಯಾ ಅಲ್ವಾ, ಮುಂದೆ ನೀನು ಹೇಗಿರ್ತೀಯ ಅಂತ ನೀವು ಹೇಳೋ ಹಾಗೆ ಅಥವಾ ಕೇಳೋ ಹಾಗೆ, ಪ್ರಶ್ನೆ ಮಾಡೋ ಹಾಗೆ ನೀವು ಬೆಳಿಬೇಕು. ಓಕೆ, ಸೊ ಯೂನಿವರ್ಸ್ ನಿಮಗೆ ಗೈಡೆನ್ಸ್ ಆಗಿ ಯೂನಿವರ್ಸಿಂದ ನಿಮಗೆ ಗೈಡೆನ್ಸ್ ಆಗಿ ಸಿಗ್ತಿರೋವಂಥದ್ದು, ನೀವು ಫಸ್ಟು ಸ್ಟ್ರಾಂಗ್ ಆಗಿ. ಆ ವ್ಯಕ್ತಿ ಇಲ್ಲಿ ನೋಡಿ, ನಿಮ್ಮ ಎನರ್ಜಿಗೆ ಇಲ್ಲಿ ಕನೆಕ್ಟ್ ಮಾಡಿದಾಗ ಆ ವ್ಯಕ್ತಿ ಮತ್ತೆ ರಿಟರ್ನ್ ಬರೋವಂಥ ಚಾನ್ಸಸ್ ಇದೆ. ಯಾಕಂದರೆ ಇಲ್ಲಿ ಏಸ್ ಆಫ್ ಕಪ್ಸ್ ಬಾಟಮ್ ಆಫ್ ದ ಕಾರ್ಡ್, ಇಲ್ಲಿ 3 ಆಫ್ ಕಪ್ಸ್ ಕೂಡ ಬಾಟಮ್ ಆಫ್ ದ ಕಾರ್ಡ್ ಬರ್ತಿದೆ. ಸೊ ಹೊಸತನ, ಹೊಸ ಬದಲಾವಣೆ, ಹೊಸ ಕ್ಷಣಗಳು, ಹೊಸ ಜೀವನ ಸೃಷ್ಟಿಯಾಗುವಂಥ ದಿನದಲ್ಲಿ ನೀವು ಫಸ್ಟ್ ರೆಡಿಯಾಗಿರಬೇಕು ಪ್ರಶ್ನೆ ಮಾಡೋದಕ್ಕೆ. ಆ್ಯಂಡ್ ನೀವು ಸ್ಟ್ರಾಂಗ್ ಆಗಿ ರೆಡಿಯಾಗಿರಬೇಕು. ಅದಿಲ್ಲಿ ಯೂನಿವರ್ಸಿಂದ ಬರ್ತಿರೋಂಥ ಗೈಡೆನ್ಸ್ ಮೆಸೇಜಸ್ ಆಗಿದೆ. ಓಕೆನಾ? ಥ್ಯಾಂಕ್ ಯು. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ರೆಸೊನೇಟ್ ಆಗಿದೆ ಅಂತ ಅಂದ್ಕೊಳ್ತೀನಿ. ರೆಸೊನೇಟ್ ಆಗಿದೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಹಾಗೆಯೇ ರಿಚುವಲ್ಸ್ಗೆ ಜಾಯ್ನ್ ಆಗಲಿಕ್ಕೆ ಮರಿಬೇಡಿ. ಆದಷ್ಟು ಬೇಗ ಜಾಯ್ನ್ ಆಗಿ. ಇನ್ನೊಂದು 3 ಡೇಸ್ ಮಾತ್ರ ಕಾಲಾವಕಾಶ ಇದೆ. ಹಾಗಾಗಿ ಆದಷ್ಟು ಬೇಗ ಜಾಯ್ನ್ ಆಗಿ ರಿಚುವಲ್ಸಿಗೆ ಆ್ಯಂಡ್ ಈ ರಿಚುವಲ್ಸಿನ ಬೆನಿಫಿಟ್ನ ಪಡ್ಕೊಳ್ಳಿ. ಓಕೆನಾ? ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.